ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಕಿನ ಕೇಳ್ಕೊಂಡು ಯಾರೇ ಬಂದ್ರು ಅವನಿಲ್ಲ ಅಂತ ಹೇಳಿ ಕಳಿಸ್ಬೇಕು. ಅರ್ಥ ಆಯ್ತಾ? ಓಕೆ ಮೇಡಮ್. ಬಾರೋ ಮಹಮ್ಮದ್ ಮಲ್ಲಿಗೆ ಹುಷಾರು. ಅಜ್ಜಿ ಅಂಜಲಿ ಅಂಜಲಿ ಅಜ್ಜಿ ನಿಂಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ. ಪಾಪ ಮಾಧವ ಕಣ. ಯಾವ ಒಪ್ಪಂದದ ಮೇಲೆ ರಿಲೀಸ್ ಮಾಡಿದ್ರು ಅಂಜಲಿ? ನನ್ನ ಮಗನ ಮರ್ತು ಬಿಡ್ಬೇಕು. ಹಾಗೆ ನೀನು ಮಾತು ಕೊಟ್ರೆ ಮಾತ್ರ ನಿಮ್ಮ ಅಜ್ಜಿಗೂ ನಿಮ್ಮ ಮಾವನಿಗೂ ಬಿಡುಗಡೆ. ನಾನು ಕಾರ್ಪೊರೇಟ್ ಕಂಪನಿ ನಡೆಸೋನು. ಎಲ್ಲ ವ್ಯವಹಾರನೂ ಅಗ್ರಿಮೆಂಟ್ ಮುಖಾಂತರನೇ ಮಾಡೋದು. ಇದು ಅಷ್ಟೇ, ಅಗ್ರಿಮೆಂಟ್ ಆಗ್ಬೇಕು. ಎಲ್ಲ ಹೋಯ್ತು? ಇಲ್ಲೇ ಇಡ್ತಿದ್ನಲ್ಲ. ಬೇರೆ ಎಲ್ಲಾದ್ರೂ ಇಟ್ನಾ? ನನ್ನ ಫೋನ್ ಇಲ್ಲೇ ಯಾರಿಟ್ರು? ಅಂಜಲಿ 5 ಮಿಸ್ಡ್ ಕಾಲ್ ಕೊಟ್ಟಿದ್ದಾರೆ. ಪೇಪರ್ ಅವ್ರು 6 ಮಿಸ್ಡ್ ಕಾಲ್ಸಾ? ಏನೋ ಪ್ರಾಬ್ಲಮ್ ಆಗಿರಬೇಕು. ಪೇಪರ್ ಅಷ್ಟು ಕಾಲ್ ಮಾಡ್ತೀನಿ. ರಾಕಿ ಸರ್ ಫೋನ್ ಮಾಡ್ತಿದ್ದೀರಾ? ಹಲೋ ರಾಕಿ ಸರ್, ಎಲ್ಲಿದ್ದೀರಾ? ಮನೇಲಿದ್ದೀನಿ. ರಾಕಿ ಸರ್ ಮನೇಲಿದ್ದೀರಾ? ನಾವು ಈಗ ತಾನೇ ನಿಮ್ಮ ಮನೆ ಹತ್ರ ಬಂದಿದ್ವಿ. ಸೆಕ್ಯೂರಿಟಿ ನೀವು ಮನೇಲಿ ಇಲ್ಲ, ಆಚೆ ಹೋಗಿದ್ದಾರೆ ಅಂತ ಹೇಳ್ದ. ನಾವ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಳಗಡೆನೆ ಬಿಡ್ಲಿಲ್ಲ ಸರ್. ಏನ್ ವಿಷಯ? ರಾಕಿ ಸರ್, ನಾನು ಜಾವ ನಿಮ್ಮ ಮನೆ ಹತ್ರ ಏನಕ್ಕೆ ಬಂದಿದ್ವಿ ಅಂದ್ರೆ ದಾಕ್ಷಾಯಿಣಿ ಅಜ್ಜಿ ಮಾಧವನ್ ಬಗ್ಗೆ ಮಾತಾಡಕ್ಕೆ. ನನ್ನ ಮಗನ ಮರ್ತು ಬಿಡ್ಬೇಕು. ಹಾಗೆ ನೀನು ಮಾತು ಕೊಟ್ರೆ ಮಾತ್ರ ನಿಮ್ಮ ಅಜ್ಜಿಗೂ ನಿಮ್ಮ ಮಾವನಿಗೂ ಬಿಡುಗಡೆ. ತುಂಬಾ ಥ್ಯಾಂಕ್ಸ್ ಸರ್. ವೆಲ್ಕಮ್ ಸರ್. ಸಾಯಂಕಾಲ ಮನೆ ಕಡೆ ಬನ್ನಿ. ನಿಮಗೆ ಮುಂದೆ ಏನೇ ಸಮಸ್ಯೆ ಆದರೂ ನನಗೆ ಹೇಳಿ ಸರ್, ನಾನು ನೋಡ್ಕೋತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಬರ್ತೀನಿ. ಏನಮ್ಮ ಸಾನ್ಯಾ? ಸರಿಯಾಗಿ ಮಾಡಿದ್ರಿ ಅಂಕಲ್. ಕೊನೆಗೂ ದುಡ್ಡಿರೋರು ದುರ್ಬುದ್ಧಿ ತೋರಿಸ್ಬಿಟ್ರಲ್ಲ. ಯಾಕೆ ಜೈಲಲ್ಲಿದ್ದು ಸಾಲಿಲ್ವಾ? ಇನ್ನೊಂದೆರಡು ದಿವಸ ಕೂರ್ಸ್ಬೇಕಾಗಿತ್ತಾ? ನಿನ್ ಮೇಲೆ ನಿನ್ ಕೋಪನ ಅಮ್ಮ ಮತ್ತೆ ನನ್ ಮೇಲೆ ತೀರ್ಸ್ಕೊಂಡ್ರು. ತುಂಬಾ ದಿನ ನಡೆಯೋದಿಲ್ಲ ಸರ್ ಶ್ರೀಮಂತರು ದರ್ಪ. ಬಡವ್ರಿಗೂ ಒಂದ್ ಕಾಲ ಬರುತ್ತೆ. ಬಂದಾಗ ತೋರಿಸ್ರಿ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರಿ. ಅಂಜಲಿ, ಈಗ್ಲಾದ್ರೂ ಗೊತ್ತಾಯ್ತಾ ಶ್ರೀಮಂತರ ಸಹವಾಸ ಎಷ್ಟು ಕೆಟ್ಟದ್ದು ಅಂತ? ಇವ್ರ ಮನೆಗೆ ಹೋಗಿ ಗಂಡು ಕೇಳಿದಕ್ಕೆ ನಮ್ಮನ್ನ ಲಾಕಪ್ಪಲ್ಲಿ ಹಾಕ್ಸಿದ್ದಾರೆ. ಇನ್ನು ನೀನೇನಾದ್ರೂ ಈ ಮನೆ ಸೊಸೆ ಆಗೋದ್ರೆ ಗ್ಯಾಸ್ ಲೀಕ್ ಮಾಡಿ ಸಿಲಿಂಡರ್ ನಲ್ಲಿ ನಿನ್ನ ಸುಟ್ಟಾಕ್ಬಿಡ್ತಾರೆ. ನಿನ್ ಮುಖಾನು ಗುರ್ತು ಸಿಗ್ಬಾರ್ದು, ಹಂಗ್ ಮಾಡ್ಬಿಡ್ತಾರೆ. ನಮ್ಗೆ ಇವ್ರ ಸಹವಾಸ ಬೇಡ. ಘಟ ಒಂದಿದ್ರೆ ಮಠ ಎಷ್ಟು ಬೇಕಾದ್ರೂ ಕಟ್ಬಹುದು. ಈಗ ಅರ್ಥ ಆಯ್ತಾ ನಮ್ ಸಹವಾಸಕ್ ಬಂದ್ರೆ ಏನಾಗುತ್ತೆ ಅಂತ? ಇದು ಬರೀ ಸ್ಯಾಂಪಲ್. ಇನ್ ಮುಂದೆ ರಾಕಿನ ತಿರುಗ್ ನೋಡಿದ್ರು ನಿಮ್ಗೆಲ್ಲ ಜೈಲೇ ಪರ್ಮನೆಂಟ್. ಮೇಕಪ್ ಮಾಡ್ಕೊಂಡು ಮೈದಾ ಹಿಟ್ಟಿನ ತರ ಇರೋಳೆ.
ನಿನಗೆ ನಮ್ಮಮ್ಮ ದಾಕ್ಷಾಯಿಣಿ ಆಣೆಗೂ ಒಳ್ಳೇದಾಗಲ್ಲ. ನಿನ್ನ ಯೋಗ್ಯತೆಗೆ ತಕ್ಕ ಹಾಗೆ ನಡ್ಕೊಳ್ಳೋದು ಬಿಟ್ಟು ನನ್ನ ಮಗನ ಮೇಲೆ ಕಣ್ಣು ಹಾಕ್ದೆ ನೋಡು, ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ಮು. ನಿನ್ ಪಾಡಿಗೆ ನೀನಿದ್ರೆ ಒಳ್ಳೇದು. ದುಡ್ಡಿರೋ ಪವರ್ ಇದೆ ಅಂತ ಮೆರಿಬೇಡಿ ಸರ್. ಇದ್ಯಾವುದು ಶಾಶ್ವತ ಅಲ್ಲ. ಕಾಲಚಕ್ರ ತಿರುಗಿದ್ರೆ ನಾವ್ ಮೇಲೆ ನೀವ್ ಕೆಳಗೆ. ಏಯ್, ಅಹಂಕಾರದ ಮಾತು ನನ್ನ ಹತ್ರ ಬೇಡ. ಬೇರೆ ಯಾರ ಹತ್ರನಾದ್ರೂ ಇಟ್ಕೋ. ರಾಕಿ ನಿನ್ ಜೀವನದಲ್ಲೇ ಪರ್ಮನೆಂಟ್ ಆಗಿಲ್ಲ ಅಷ್ಟೇ. ಹಲೋ ದೊಡ್ಡ ಮನುಷ್ಯರೇ, ಹಲೋ ಅಂಜಲಿ. ಕೊನೆಗೂ ನಿಮ್ ಶ್ರೀಮಂತಿಕೆ ಬುದ್ಧಿನ ತೋರಿಸ್ಬಿಟ್ರಿ. ಇವಾಗ ಸಂತೋಷನಾ? ಇದೇ ಕೊನೆ. ಇನ್ಮೇಲೆ ನನಗ್ ಕಾಲ್ ಮಾಡೋದು, ನನ್ನ ನೋಡಕ್ ಬರೋದು ಇನ್ಮೇಲೆ ಯಾವ್ದು ಮಾಡ್ಬೇಡಿ. ದೊಡ್ಡ ಥ್ಯಾಂಕ್ಸ್ ನಿಮ್ಗೆ. ಅಂಜು, ದುಡ್ಡಿರೋರ್ ಮೈಯಲ್ಲಿ ಹರಿಯೋದು ರಕ್ತ ಅಲ್ಲ ದಿಮಾಕು ಅಂತ ಕೇಳಿದ್ದೆ. ಆದ್ರೆ ಇವತ್ತು ಅದನ್ನ ನೋಡ್ದೆ. ನೀವೆಲ್ಲ ದೊಡ್ಡ ಮನುಷ್ಯ. ನಿಮ್ ಸವಾಸನೆ ಬೇಡ ಅಂತ ರಾಕಿನ ಆಗ್ಲೇ ಬಿಟ್ಕೊಟ್ಟೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆನೂ ನಿಮ್ಗಿಲ್ಲ. ಮನುಷ್ಯರು ಮುಖವಾಡ ಹಾಕೊಂಡಿರೋ ಮೃಗಗಳು ನೀವು. ಅನ್ಭವಿಸ್ತೀರಾ, ನೋಡ್ತೀರಿ. ಬೇಕಾದಷ್ಟು ಜನ ಈ ಮಾತನ್ನ ಹೇಳಿದ್ದಾರೆ, ಏನೂ ಆಗಿಲ್ಲ ನಾನು. ಎಲ್ಲ ಚೇಂಜ್ ಆಗತ್ತೆ ಸರ್. ವೇಟ್ ಅಂಡ್ ಸಿ. ನೀವ್ ಶ್ರೀಮಂತರು, ನಾವು ಬಡವರೇ ಇರ್ಬೋದು. ನೀವ್ ತಿನ್ನೋ ಅಕ್ಕಿ ಕೆಜಿಗೆ 100 ರೂಪಾಯಿನೇ ಇರ್ಬೋದು. ನಾವ್ ತಿನ್ನೋ ಅಕ್ಕಿ ಕೆಜಿಗೆ 40 ರೂಪಾಯಿನೇ ಇರ್ಬೋದು. ಆದ್ರೆ ಎರಡೂ ಆಗೋದು ಅನ್ನನೇ. ನಿಮ್ಮ ಅಕ್ಕಿ ಚಿನ್ನ ಆಗಲ್ಲ ಸರ್. ಮಾಡ್ದಿರೋ ತಪ್ಪಿಗೆ ಲಾಕಪ್ ಹಾಕ್ಸಿ ಹೊಡ್ಸಿದ್ರಲ್ವಾ, ಬರ್ದಿಟ್ಕೊಂಡ್ಬಿಡಿ. ಅನ್ಭವಿಸ್ತೀರ. ದೊಡ್ಡೋರ್ ಕೋಪಕ್ಕಿಂತ ಬಡವ್ರ ಶಾಪ ಬೇಗ ತಟ್ಟತ್ತೆ. ಒಂದು ಗಂಡ್ಸಿನ ಪ್ರೀತಿ ಸಿಗ್ಬೇಕು ಅಂದ್ರೆ ಅವ್ರಿಗೆ ಹತ್ರ ಆಗಿರೋರ್ನ ದೂರ ಮಾಡೋದಲ್ಲ. ನೀನ್ ಹೇಗ್ ನಡ್ಕೊಂಡ್ರೆ, ಹೇಗ್ ಮಾತಾಡಿದ್ರೆ ರಾಕಿ ಪ್ರೀತಿ ಸಿಗ್ಬೋದು ಅಂತ ಯೋಚನೆ ಮಾಡು. ಈಗ್ಲೂ ರಾಕಿ ನಿನಗ್ ಒಲ್ದಿದ್ದಲ್ಲ, ನಾನ್ ಬಿಟ್ಕೊಟ್ಟಿದ್ದು. ಹೆದರ್ಸಿ ಪಡ್ಕೊಂಡೆ ಅಂತ ನಿನಗೆ ಅಹಂಕಾರ ಇರ್ಬೋದು, ಆದ್ರೆ ಬೇಡಿ ಈಸ್ಕೊಂಡಿದ್ದು ಅನ್ನೋದು ಸತ್ಯ. ದುಡ್ಡಿದ್ರೆ ದೊಡ್ಡವರಾಗಲ್ಲ, ದೊಡ್ಡ ಮನ್ಸಿದ್ರೆ ದೊಡ್ಡವರಾಗೋದು. ನಿಮ್ಗೂ ನಿಮ್ ಮನೆಯವ್ರಿಗೂ ದೊಡ್ಡ ನಮಸ್ಕಾರ. ಏ ಮೇಕಪ್, ನಿನ್ಗೊಳ್ಳೇದಾಗಲ್ಲ. ಇಷ್ಟಾದ್ರೂ ಸೊಕ್ಕು ಅಡಗ್ಲಿಲ್ವಲ್ಲ. ಆದ್ರೂ ಅವಳು ದಿಮಾಕ್ ನೋಡು ಸಾನ್ಯಾ, ನನಗೆ ಬೆರಳು ತೋರ್ಸಿ ಮಾತಾಡ್ತಾಳೆ. ಅಂಕಲ್, ಅವಳು ರಾಕಿನ ಬಿಟ್ಕೊಡ್ಬೇಕಲ್ಲ ಅನ್ನೋ ಕೋಪಕ್ಕೆ ಏನೇನೋ ಮಾತಾಡದ್ಲು. ಆದ್ರೆ ಇವತ್ತಿಗೆ ಅವಳ ಚಾಪ್ಟರ್ ಮುಗೀತಲ್ಲ, ಬಿಡಿ. ನಾವು ಪ್ಲಾನ್ ಮಾಡ್ದಂಗೆ ಅವಳಿನ ಮೇಲೆ ರಾಕಿ ಲೈಫಲ್ಲಿ ಬರಲ್ವಲ್ಲ, ನಮ್ಗಷ್ಟು ಸಾಕು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂಕಲ್. ಬನ್ನಿ ಮನೆಗೆ ಹೋಗೋಣ. ಆದ್ರೂ ಅವಳು ಹೇಳಿದ ಮಾತು ನಿಜ. ಬಡವರ ಶಾಪಕ್ಕೆ ಶಕ್ತಿ ಜಾಸ್ತಿ. ಏನಾಗುತ್ತೋ ಅಂತ ಭಯ ಆಗ್ತಿದೆ.